My dear friends, today there is a hope in the Lord. ನನ್ನ ಸ್ನೇಹಿತರೆ, ಇಂದು ಕರ್ತನಲ್ಲಿ ನಮಗೆ ನಿರೀಕ್ಷೆ ಇದೆ. You're not alone. ನೀವು ಒಬ್ಬಂಟಿಗರಲ್ಲ. Someone is here to help you and fight through the situation to bring you a hope and a future. ನಿಮ್ಮ ಪರಿಸ್ಥಿತಿಯಲ್ಲಿ ನಿಮಗೆ ಸಹಾಯ ಮಾಡಲು ಒಬ್ಬರಿದ್ದಾರೆ ಮತ್ತು ನಿಮಗೆ ನಿರೀಕ್ಷೆ ಭವಿಷ್ಯವನ್ನು ಕೊಡುತ್ತಾರೆ. He says as per 2 Timothy 1:7. 2 ತಿಮೋತಿ 1:7 ಆತನು ಹೇಳುತ್ತಾನೆ, For the spirit that God gives does not make us timid, ದೇವರು ಕೊಡುವ ಆತ್ಮವು ನಮಗೆ ಭಯವನ್ನು ಉಂಟು ಮಾಡುವುದಿಲ್ಲ, but gives us power, love and self-discipline. ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮ ಕೊಡುತ್ತಾನೆ. It's not a spirit of fear that God gives, ದೇವರು ಕೊಡುವ ಆತ್ಮ ಹೇಡಿತನದ ಆತ್ಮವಲ್ಲ, but a spirit of power. ಬಲದ ಆತ್ಮನು. Today you might be afraid of a situation not being able to put your foot forward. ಪರಿಸ್ಥಿತಿಯನ್ನು ನೋಡಿ ನೀವು ಭಯಗೊಂಡಿರಬಹುದು, ಹೆಜ್ಜೆ ಮುಂದೆ ಇಡುವುದಕ್ಕೆ ನಿಮ್ಮಿಂದ ಆಗದೇ ಇರಬಹುದು. One time when we went to New Zealand for ministry, ಸೇವೆಗಾಗಿ ನ್ಯೂಜಿಲೆಂಡ್ ದೇಶಕ್ಕೆ ಒಂದು ಸಾರಿ ನಾವು ಹೋದಾಗ a pastor's family took us to a tower after our meetings. ಆ ಸಭಾಪಾಲಕರ ಕುಟುಂಬ ಊಟದ ನಂತರ ನಮ್ಮನ್ನು ಗೋಪುರಕ್ಕೆ ಕರೆದುಕೊಂಡು ಹೋದರು. And they gave us a cord so that we could jump from the building with that cord. ಆ ಕಾಡೊಂದಿಗೆ ನಾವು ಆ ಕಟ್ಟಡದಿಂದ ಜಿಗಿಯುವುದಕ್ಕೆ ನಮಗೆ ಕೊಟ್ಟರು. It was a scary, thrilling experience. ಅದು ಭಯವುಳ್ಳಂತಹ ಒಂದು ಅನುಭವವಾಗಿತ್ತು. But as I put my foot forward to jump, I saw that there was nothing below. ಜಿಗಿಯುವುದಕ್ಕೆ ನಾನು ಹೆಜ್ಜೆ ಮುಂದೆ ಇಟ್ಟಾಗ ಅಲ್ಲಿ ಕೆಳಗಡೆ ಏನೂ ಇರಲಿಲ್ಲ ಎನ್ನುವುದನ್ನು ನಾನು ನೋಡಿದೆನು. So my foot was so scared to take a step. ನನ್ನ ಪಾದ ಆ ಹೆಜ್ಜೆ ತೆಗೆದುಕೊಳ್ಳುವುದಕ್ಕೆ ಬಹಳ ಭಯಪಟ್ಟಿತ್ತು. I had to take a leap of faith. ನಾನು ಅಲ್ಲಿ ನಂಬಿಕೆಯನ್ನು ಇಡಬೇಕಾಗಿತ್ತು. Even now you might see nothing ahead of you or nothing below you to place your foot forward. ಈಗ ನಿಮ್ಮ ಮುಂದೆ ಅಥವಾ ನಿಮ್ಮ ಕೆಳಗಡೆ ನಿಮ್ಮ ಹೆಜ್ಜೆ ಇಡುವುದಕ್ಕಾಗಿ ಏನೂ ಇಲ್ಲದೆ ಇರಬಹುದು. And you might be so afraid to take a step. ಮತ್ತು ಹೆಜ್ಜೆ ತೆಗೆದುಕೊಳ್ಳುವುದಕ್ಕಾಗಿ ನೀವು ಬಹಳ ಭಯಪಟ್ಟಿರಬಹುದು. Lack of resources, ಸಂಪನ್ಮೂಲಗಳ ಕೊರತೆ, lack of people to support you, ಜನರ ಬೆಂಬಲ ಇಲ್ಲದೆ ಇರಬಹುದು. afraid of the vision before you. ನಿಮ್ಮ ಮುಂದೆ ಇರುವ ದರ್ಶನಕ್ಕೆ ನೀವು ಭಯಪಡಬಹುದು. That's how my father was in 2008 also. 2008ರಲ್ಲಿ ನನ್ನ ತಂದೆ ಅದೇ ರೀತಿಯಲ್ಲಿದ್ದರು. Full of fear when his father passed away. ಅವರ ತಂದೆ ಮರಣ ಹೊಂದಿದಾಗ ಬಹಳ ಭಯಭೀತರಾದರು. Who is going to take care of all these people whom we have ministered to all these years? ಈ ಎಲ್ಲ ವರ್ಷಗಳಲ್ಲಿ ಅವರು ಸೇವೆ ಮಾಡಿದ ಎಲ್ಲ ಜನರನ್ನು ಯಾರು ನೋಡಿಕೊಂಡು ಹೋಗುವರು? How am I going to lead this ministry? ಈ ಸೇವೆ ನಾನು ಹೇಗೆ ನಡೆಸಲಿ? He was praying night and day for so many days like this. ಈ ರೀತಿಯಾಗಿ ರಾತ್ರಿ ಹಗಲು ಅನೇಕ ದಿನಗಳವರೆಗೆ ಪ್ರಾರ್ಥಿಸುತ್ತಿದ್ದರು. And on this day, March 14th on 2008, 2008 ಮಾರ್ಚ್ 14ರಂದು ಈ ದಿನದಂದು the Lord gave him a divine revelation regarding many things of the ministry. ಸೇವೆಯ ಕುರಿತಾಗಿ ಕರ್ತನು ಅನೇಕ ದೈವಿಕ ಪ್ರಕಟಣೆಗಳನ್ನು ಕೊಟ್ಟರು. And all his fear passed away. ಅವರ ಎಲ್ಲ ಭಯ ಹೊರಟು ಹೋದವು. The Lord said, I'll pour my spirit on all flesh and my sons and daughters will prophesy. ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮ ಸುರಿಸುವೆನು, ನಿಮ್ಮ ಕುಮಾರ ಕುಮಾರಿಯರು ಪ್ರವಾದಿಸುವರು ಎಂದು ಕರ್ತನು ಹೇಳಿದನು. I'll give the prophetic grace in the ministry for this. ಇದಕ್ಕೋಸ್ಕರ ಪ್ರವಾದನಾತ್ಮಕ ಸೇವೆಯನ್ನು ನಾನು ಅನುಗ್ರಹಿಸುತ್ತೇನೆ ಎಂದು ಹೇಳಿದರು. And the Delhi prayer tower was established to prophesy for the nation. ದೇಶಕ್ಕಾಗಿ ಪ್ರವಾದನೆ ಮಾಡಲು ದೆಹಲಿ ಪ್ರಾರ್ಥನಾ ಗೋಪುರ ಸ್ಥಾಪಿಸಲಾಯಿತು. So many prayer towers around the nation rose up after that. ಅದಾದ ನಂತರ ದೇಶದ ಎಲ್ಲಾ ಕಡೆಗಳಲ್ಲಿ ಅನೇಕ ಪ್ರಾರ್ಥನಾ ಗೋಪುರಗಳು ಎತ್ತಲ್ಪಟ್ಟವು. So many people rose up to pray for others in the ministry. ಸೇವೆಯಲ್ಲಿ ಬೇರೆಯವರಿಗಾಗಿ ಪ್ರಾರ್ಥಿಸಲು ಅನೇಕ ಜನರು ಎಬ್ಬಿಸಲ್ಪಟ್ಟರು. And my father also prophesied to various leaders of the nation. ಮತ್ತು ನನ್ನ ತಂದೆ ಅನೇಕ ದೇಶಗಳ ನಾಯಕರಿಗೆ ಪ್ರವಾದಿಸಿದರು. In Karunya, God gave him a great vision ಕಾರುಣ್ಯದಲ್ಲಿ ದೇವರು ದೊಡ್ಡ ದರ್ಶನ ಅವರಿಗೆ ಕೊಟ್ಟರು. for the university to be established in 4 important areas to bring solutions to human problems. ಮಾನವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು 4 ಕ್ಷೇತ್ರಗಳಲ್ಲಿ ವಿಶ್ವವಿದ್ಯಾಲಯ ಸ್ಥಾಪಿಸುವಂತೆ ಕರ್ತನು ಮಾಡಿದನು. And the university has risen up strength to strength to establish global collaborations. ವಿಶ್ವವಿದ್ಯಾಲಯವು ಜಾಗತಿಕ ಹೊಂದಾಣಿಕೆಯ ಮೂಲಕ ಅದು ಇಂದು ಅನೇಕ ರೀತಿಯಲ್ಲಿ ಸ್ಥಾಪಿಸಲ್ಪಟ್ಟಿದೆ. And today it stands with an A++ top accreditation in the nation. ಮತ್ತು ಇಂದು ದೇಶದಲ್ಲಿ A++ ಅಗ್ರ ಶ್ರೇಣಿಯನ್ನು ಹೊಂದಿದೆ. One
moment of strengthening by the power of God. ಒಂದು ಕ್ಷಣದಲ್ಲಿ ದೇವರ ಬಲದಿಂದ ಬಲ ಹೊಂದುವಂಥದ್ದು. So many things have been established with this new spirit God gives. ದೇವರು ಕೊಡುವ ಹೊಸ ಆತ್ಮನ ಮೂಲಕವಾಗಿ ಅನೇಕ ಕಾರ್ಯಗಳು ಸ್ಥಾಪಿಸಲ್ಪಟ್ಟಿವೆ. Let us receive this spirit right now. ಈಗಲೇ ಈ ಆತ್ಮನನ್ನು ಹೊಂದಿಕೊಳ್ಳೋಣ. Thank you, Lord, for your spirit is a spirit of power. ಕರ್ತನೇ, ವಂದನೆ, ನಿನ್ನ ಆತ್ಮನು ಬಲದ ಆತ್ಮನಾಗಿದ್ದಾನೆ. It's a spirit of love. ಪ್ರೀತಿಯ ಆತ್ಮನು Comforts us. ನಮಗೆ ಧೈರ್ಯ ಕೊಡುತ್ತಾನೆ. Molds us. ನಮ್ಮನ್ನು ರೂಪಿಸುತ್ತಾನೆ. Strengthens us, Lord. ನಮ್ಮನ್ನು ಬಲಪಡಿಸುತ್ತಾನೆ. ಕರ್ತನೇ, Strengthen your children in the moment of their weakness. ಅವರ ಬಲಹೀನ ಗಳಿಗೆಯಲ್ಲಿ ನಿನ್ನ ಮಕ್ಕಳನ್ನು ಬಲಪಡಿಸು ಕರ್ತನೆ. They fear to make a step forward. ಹೆಜ್ಜೆ ಮುಂದೆ ಇಡುವುದಕ್ಕೆ ಇರುವಂತಹ ಭಯ. Open the door, Lord, ಕರ್ತನೆ, ಬಾಗಿಲನ್ನು ತೆರೆ. and strengthen them by your Holy Spirit. ನಿನ್ನ ಪವಿತ್ರಾತ್ಮನ ಮೂಲಕವಾಗಿ ಬಲಪಡಿಸು. Empower them to move forward, ಮುಂದೆ Lord. ಹೋಗುವುದಕ್ಕಾಗಿ ಬಲಪಡಿಸು ಕರ್ತನೆ. Let them go forward and establish the plans that you have to do through them. ಅವರ ಮೂಲಕ ನೀನು ಮಾಡಬೇಕಾದ ಯೋಜನೆಗಳನ್ನು ಸ್ಥಾಪಿಸುವಂತೆ ಅವರಿಗೆ ಸಹಾಯ ಮಾಡು. Let all their needs be met by you. ನಿನ್ನ ಮೂಲಕ ಅವರ ಎಲ್ಲ ಅವಶ್ಯಕತೆಗಳು ನೀಗಿಸಲ್ಪಡಲಿ. In Jesus' name. ಯೇಸುವಿನ ನಾಮದಲ್ಲಿ Amen. ಆಮೆನ್.